ಹಲೋ ನಮಸ್ಕಾರ ವೀಕ್ಷಕರೇ, NV ಚಾನಲ್ಗೆ ಸ್ವಾಗತ. ಇವತ್ತು ಪೊಲಿಟಿಕಲ್ ಸೈನ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ ರಾಜ್ಯಶಾಸ್ತ್ರದ ಬಗ್ಗೆ ಓದೋದ. ಬನ್ನಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಫಸ್ಟ್ ಬಂದ್ಬಿಟ್ಟು ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಬಿ ಬಂದ್ಬಿಟ್ಟು ಕರೆಕ್ಟು. ಒಂದು ಮಾತ್ರ ಅಂತಿದೆಯಲ್ಲ, ಮತದಾನ ಸಮಯದಲ್ಲಿ ಮತಯಂತ್ರ ನಾಶವಾಗಿದ್ದಾಗ ಮಾತ್ರ. ಓಕೆ, ವಿಶ್ವ ಪರಿಸರದ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುತ್ತದೆ. ಆಪ್ಷನ್ ಡಿ 5ನೇ ಜೂನ್. ಆನ್ಸರ್ ಅರ್ಥ ಆಯ್ತಾ? ನೆಕ್ಸ್ಟ್ ಮೂರನೇದು, ಲಿಬಿಯಾದ ನಿರಂಕುಶ ಅಧಿಕಾರಿ ಯಾರು? ಬಿ ಆನ್ಸರ್ ಬಂದ್ಬಿಟ್ಟು ಮ್ಯೂಮರ್ ಗಡಾಫಿ. ಆಯ್ತಾ? ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಕೆಳಗಿನ ಉತ್ತರವನ್ನು ಆರಿಸಿ. ಇಲ್ಲಿ ವರ್ಲ್ಡ್ ಮ್ಯಾಪ್ ಕಾಣಿಸ್ತಿದೆ, ಅರ್ಥ ಆಯ್ತಾ? ವರ್ಲ್ಡ್ ಮ್ಯಾಪ್ ಕಾಣಿಸ್ತದೆ ಏನು? ಆನ್ಸರ್ ಬಂದ್ಬಿಟ್ಟು ಬಿ, ವಿಶ್ವಸಂಸ್ಥೆ UNO ಇದೆಯಲ್ಲ, ಅದು ರಕ್ಷಣೆ ಮಾಡುತ್ತೆ. ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ? ಆನ್ಸರ್ ಬಂದ್ಬಿಟ್ಟು ಸಿ, ಜವಾಹರ್ಲಾಲ್ ನೆಹರು ಮತ್ತು ಚೋ ಎನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದ್ರು. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಅರ್ಥ ಆಯ್ತಾ? 6th ಒಂದು ಆನ್ಸರ್ ಏನು? ಡ್ಯಾಶ್ ಅವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನುಸಾರ ಶಾಸನ ಸಭಾ ಸದಸ್ಯ ಕಳೆದುಕೊಳ್ಳುವುದಿಲ್ಲ. ಆನ್ಸರ್ ಬಂದ್ಬಿಟ್ಟು ಸ್ಪೀಕರು. ಅರ್ಥ ಆಯ್ತಾ? 7ನೇದು, ಡ್ಯಾಶ್ ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತ್ತು 2002ರಲ್ಲಿ. ಆನ್ಸರ್ ಏನು? 2002. 8ನೇದೇನು? LA ಕಾಫ್ಮ್ಯಾನ್. ಆನ್ಸರ್ ಫಸ್ಟ್ ಹೇಳ್ಬಿಡ್ತಿದ್ದೀನಿ. LA ಕಾಫ್ಮ್ಯಾನ್ ರವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದ್ದರು. ಅರ್ಥ ಆಯ್ತಾ? ಅಂತಾರಾಷ್ಟ್ರೀಯ ನ್ಯಾಯಾಲಯವು ದಿ ಹೆಗ್ ನಲ್ಲಿದೆ. CHOGM ನ್ಯಾಯಕತ್ವವನ್ನು ಇಂಗ್ಲೆಂಡ್ ದೇಶ ವಹಿಸಿದೆ. ಅರ್ಥ ಆಯ್ತಾ? ಇವಾಗ ಹೊಂದಿಸಿ ಬರೆಯಿರಿ. ಬೌಂಡ್ರಿ ಕಮಿಷನ್ ಅಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ವಿಭಜನೆ ಮಾಡ್ತಾರಲ್ಲ, ಅದು ಯಾರು ಮಾಡಿರೋದು? ಆನ್ಸರ್ ಬಂದ್ಬಿಟ್ಟು 6, ಸರ್ ಸಿರಿಲ್ ರಾಟ್ಕ್ಲಿಫ್. ಆನ್ಸರ್ ಏನು? ಸರ್ ಸಿರಿಲ್ ರಾಟ್ಕ್ಲಿಫ್. ನೆಕ್ಸ್ಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಬಂದ್ಬಿಟ್ಟು ಎಲ್ಲಿದೆ? 1 ಮಸೂರಿಯಲ್ಲಿದೆ. ಭಯೋತ್ಪಾದನೆ ಟೆರರಿಸಮ್. ಆನ್ಸರ್ ಬಂದ್ಬಿಟ್ಟು ಟೆರರ್ ಅಂತಿದೆಯಲ್ಲ ಅದು. 24ನೇ ಅಕ್ಟೋಬರ್ 1945 UNO. ಆನ್ಸರ್ ಬಂದ್ಬಿಟ್ಟು ಮುಖನಾಯಕ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಅರ್ಥ ಆಯ್ತಾ? ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳೇ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಬನ್ನಿ ಬೇಗ ಅರ್ಥ ಮಾಡ್ಕೊಳ್ಳೋದು. ಆಪರೇಷನ್ ಪೋಲೋ ಎಂದರೇನು? ಆಪರೇಷನ್ ಪೋಲೋ ಎಂಬುದು ಸೆಪ್ಟೆಂಬರ್ 1948ರಲ್ಲಿ ನಡೆದ ಭಾರತೀಯ ಮಿಲಿಟರಿ ಕಾರ್ಯಾಚರಣೆಯಾಗಿದ್ದು, ಇದು ಹೈದರಾಬಾದ್ ರಾಜಪ್ರಭುತ್ವದ ರಾಜ್ಯವನ್ನು ಭಾರತೀಯ ಒಕ್ಕೂಟಕ್ಕೆ ವಿಲೀನಗೊಳಿಸಲು ಮಾಡಿದಂತಹ ಒಂದು ಸೈನಿಕ ಮಿಷನ್ ಆಗಿತ್ತು. ಪಶ್ಚಿಮ ಘಟ್ಟಗಳನ್ನು ಉಳಿಸುವ ಆಂದೋಲನವನ್ನು ಯಾರು ಮಾಡಿದ್ರು ಅಂತ ಕ್ವಶನ್ ಇದೆ. ವಿವಿಧ ಪರಿಸರ ಕಾರ್ಯಕರ್ತರು ಮತ್ತೆ ಸಂಸ್ಥೆಗಳು ಮುನ್ನಡೆಸಿದ್ವು. ಆಯ್ತಾ? ಈಸಿಯಾಗಿ ಬರೀ 1 ಮಾರ್ಕ್ಸ್, ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು? ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಜಿಲ್ಲಾಧಿಕಾರಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಲ್ಲ ಅವರು. ಇಲ್ಲ ಅಂದ್ರೆ ಜಿಲ್ಲಾ ಮಾನವನ ಹಕ್ಕುಗಳ ರಕ್ಷಕ ಅಧಿಕಾರಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ಮಾನವ ಹಕ್ಕುಗಳ ರಕ್ಷಕ ಅಧಿಕಾರಿ. ಅರ್ಥ ಆಯ್ತಾ? LAC ಅನ್ನು ವಿಸ್ತರಿಸಿ. ಲೈನ್ ಆಫ್ ಕಂಟ್ರೋಲ್ ಅಂತ ಅರ್ಥ. ಬಂಗಬಂಧ ಎಂದು ಯಾರನ್ನು ಕರೆಯುವರು? ಬಂಗಬಂಧ ಎಂದು ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟಗಾರ ಮತ್ತು ರಾಜಕಾರಣಿ ಶೇಖ್ ಮುಜಿಬರ್ ಅವರನ್ನು ಕರೆಯುತ್ತಾರೆ. ಅರ್ಥ ಆಯ್ತಾ? 2 ಮಾರ್ಕ್ಸ್ ಕ್ವೆಶ್ಚನ್. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದೆಂದರೇನು? ರಾಜ್ಯ ಸರ್ಕಾರವು ಚುನಾವಣೆಯ ಎಲ್ಲ ವೆಚ್ಚಗಳನ್ನು ಭರಿಸುವುದು. ಇದರಲ್ಲಿ ಮತದಾರರ ಪಟ್ಟಿ ತಯಾರಿಕೆ, ಮತದಾನ ಕೇಂದ್ರಗಳ ವ್ಯವಸ್ಥೆ, ಮತದಾನ ಯಂತ್ರಗಳು ಖರೀದಿ ಮತ್ತು ನಿರ್ವಹಣೆ ಸೇರಿವೆ. ಕೇಂದ್ರ ಸೇವೆಗಳು ಯಾವುದಾದರೂ 2 ಉದಾಹರಣೆಯನ್ನು ನೀಡಿ. ಭಾರತೀಯ ಆಡಳಿತ ಸೇವೆ IAS, ಭಾರತೀಯ ಪೊಲೀಸ್ ಸೇವೆ IPS. ಇದು ಈಸಿಯಾಗಿದೆಯಲ್ಲ, ಬೇಗ ನೆನ್ಪಿಟ್ಕೊಳ್ಳಿ. IAS IPS, ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ. 19ನೇದು, ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಪಾದಚ್ಯುತ ವಿಧಾನವನ್ನು ಬರೆಯಿರಿ. ಕೇಂದ್ರ ಲೋಕ ಸೇವಾ ಆಯೋಗ ಸದಸ್ಯರು 65 ವರ್ಷ ವಯಸ್ಸಿಗೆ ತಲುಪಿದ್ದಾಗ ಅಥವಾ ಸರ್ಕಾರದ ಆದೇಶದ ಮೂಲಕ ಪಾದಚ್ಯುತಿ ಆಗುತ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ 20ನೇದು, ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ. ಫಸ್ಟ್, ನ್ಯಾಯವೇ ಸ್ವತಂತ್ರದ ಮೂಲಭೂತ ಅಂಶ. ನೆಕ್ಸ್ಟ್, ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ಬೇಕು. ನೆಕ್ಸ್ಟ್, ಧರ್ಮ ಮತ್ತು ಸಮಾಜದಲ್ಲಿ ಬದಲಾವಣೆ ಅಗತ್ಯ. 21ನೇ ಕ್ವಶನ್,
ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ. ಈ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ, ಆ ಇಮೇಜ್ ನೋಡ್ಬಿಟ್ಟು ನೀವು ಬರೀಬೇಕು. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಈಸಿಯಾಗಿರೋ ಪಾಯಿಂಟ್ಸ್ನ ಮೆನ್ಷನ್ ಮಾಡಿ. ಕಡ್ಡಾಯ ಶಿಕ್ಷಣ ಎನ್ನುವುದು 6 ರಿಂದ 14 ವರ್ಷಗಳ ಮಕ್ಕಳು ಇರ್ತಾರಲ್ಲ, ಅವರಿಗೆಲ್ಲರೂ ಸಹ ಸರ್ಕಾರವೇ ಕಡ್ಡಾಯವಾಗಿ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಗೌರ್ಮೆಂಟ್ ಅವರು ಪ್ರೊವೈಡ್ ಮಾಡ್ತಾರಲ್ಲ, ವಯಸ್ಸಿನ ಒಳಗೆ ಉಚಿತ ಮತ್ತು ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕಾಗಿರುವ ವ್ಯವಸ್ಥೆ ಅಂತ ನೀವು ಬರಿಬೋದು. ಈಸಿಯಾಗಿ ಹೇಳ್ತೀನಿ ನೋಡಿ. ಕಡ್ಡಾಯ ಶಿಕ್ಷಣ ಅಂದರೆ ಎಲ್ಲ ಮಕ್ಕಳಿಗೆ ನಿರ್ದಿಷ್ಟ ವಯಸ್ಸಿನೊಳಗೆ ಅಂದರೆ 6 ರಿಂದ 14 ವರ್ಷ ಉಚಿತ ಮತ್ತು ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕಾಗಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾ? 22ನೇದು, NDA ಮೈತ್ರಿಕೂಟದ ಯಾವುದಾದರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ. BJP, JDS. ಓಕೆನಾ? 23ನೇದು, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ. ಅಂತಾರಾಷ್ಟ್ರೀಯ ಸಂಬಂಧಗಳೆಂದರೆ ದೇಶಗಳ ನಡುವೆ ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಬಂಧಗಳ ಸಮೂಹ ಅಂತ ಅರ್ಥ. ನೆಕ್ಸ್ಟ್ 24ನೇದು, ಪೆರೆಸ್ಕೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು? ಪೆರೆಸ್ಕೋಯಿಕ್ ಸೋವಿಯತ್ ಯೂನಿಯನ್ನಲ್ಲಿ 1980ರಲ್ಲಿ ದಶಕದಲ್ಲಿ ಪರಿಚಯಿಸಿದ ರಾಜಕೀಯ ಮತ್ತು ಆರ್ಥಿಕ ಸುಧಾರಣೆಯ ನೀತಿಯಾಗಿದೆ. ಗ್ಲಾಸ್ನಾಸ್ಟ್ ಸೋವಿಯತ್ ಯೂನಿಯನ್ನಲ್ಲಿ ಸರ್ಕಾರದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕರ ಮುಂದೆ ಪಾರದರ್ಶಕತೆ ಮತ್ತು ಮಾಹಿತಿ ನೀಡುವ ನೀತಿಯಾಗಿದೆ. ಅರ್ಥ ಆಯ್ತಲ್ಲ? 2 ಮಾರ್ಕ್ಸ್ದೆಲ್ಲ ಅರ್ಥ ಆಯ್ತಲ್ಲ? ಇನ್ನು 5 ಮಾರ್ಕ್ಸ್ದೆಲ್ಲ ಸ್ವಲ್ಪ ಈಸಿಯಾಗೇ ಇದೆ. ನೀವೆಲ್ಲರೂ ಸಹ ನೋಟ್ಸಲ್ಲಿ ನಿಮ್ಮ ಟೀಚರ್ಸು ಹೇಳ್ಕೊಟ್ಟಿರ್ತಾರಲ್ಲ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ 5 ಮಾರ್ಕ್ಸ್ ಅಟ್ಲೀಸ್ಟ್ 1 ಪೇಜು 1.5 ಪೇಜ್ ಆದರೂ ಬರೀಲೇಬೇಕು. ಇನ್ಫಾರ್ಮೇಷನ್ ನೀವು ಯಾವತ್ತೇ ಆದರೂ ಸಹ ಕೀ ಪಾಯಿಂಟ್ಸು 1-2 ಅಂತ ಆಗಬೇಡಿ. ಒಂಥರ ಡಾಟ್ಸು, ಒಂದು ಚುಕ್ಕೆ ಇಡೋದು, ಬುಲೆಟ್ ಪಾಯಿಂಟ್ಸ್ ಥರ ಪಾಯಿಂಟ್ಸ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಯಾಕಂದರೆ ಎಲ್ಲ ಗುಂಪಾಗಿ ಇರೋದಿಲ್ಲ. ನೀವು ಹೇಳ್ತಿರೋದು ಕರೆಕ್ಟಾಗಿ ಅದು ಕರೆಕ್ಷನ್ ಮಾಡ್ತಾರಲ್ಲ, ಅವ್ರಿಗೆ ಅರ್ಥ ಆಗುತ್ತೆ. ಆದ್ದರಿಂದ ನಿಮಗೆ ಸ್ಕೋರಿಂಗ್ ಈ ಮಗುಗೆಲ್ಲ ಚೆನ್ನಾಗಿ ಗೊತ್ತಿದೆ, ಚೆನ್ನಾಗಿ ಬರೆದಿದ್ದಾರೆ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸಸ್ ಕೊಡ್ತಾರೆ. ಆಯಿತಾ? ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನು 5 ಮಾರ್ಕ್ಸು 6 ಮಾರ್ಕ್ಸ್ ನಿಮಗೆ ಗೊತ್ತೇ ಇದೆ, ನಿಮ್ಮ ನೋಟ್ಸಲ್ಲಿ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.